ಕೂಡ ಪ್ರಕರಣದಲ್ಲಿ ಹಿಂದೂ ಟೆರರಿಸಂ ಅನ್ನುವಂತಹ ವಿಶ್ಲೇಷಣೆಯನ್ನ ಕಾಂಗ್ರೆಸ್ನವರು ಮಾಡಿದ್ರು 2008ರಲ್ಲಿ. ಈಗ ಎಲ್ಲ ಆರೋಪಿಗಳನ್ನು ಕೂಡ ಖುಲಾಸೆ ಮಾಡಿರುವಂತದ್ದು. ಈ ತೀರ್ಪು ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಮಾಲೇಗಾಂವ್ ಪ್ರಕರಣ ಆದಾಗ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇತ್ತು. ಅಂದು ಗೃಹ ಮಂತ್ರಿ ಸುಶೀಲ್ ಕುಮಾರ್ ಶಿಂದೆ ಅವರಿದ್ರು. ಒಟ್ಟಾರೆ ಅವರು ಈ ದೇಶದಲ್ಲಿ ಹಿಂದೂಗಳು ಭಯೋತ್ಪಾದಕರು ಅನ್ನೋಂಥ ಒಂದು ಭಾವನೆಯನ್ನ ಜನರಲ್ಲಿ ತರಬೇಕು ಅನ್ನೋ ಉದ್ದೇಶದಿಂದ ಅಂದಿನ ಮನಮೋಹನ್ ಸಿಂಗ್ ಸರ್ಕಾರ ಈ ಒಂದು ಪ್ರಕರಣವನ್ನ ಹಿಂದೂ ಟೆರರಿಸಂ ಅನ್ನುವಂಥ ಒಂದು ವ್ಯಾಖ್ಯಾನವನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು. ಇಂದು ನ್ಯಾಯಾಲಯ ಎಲ್ಲ ಆರೋಪಿಗಳನ್ನ ಮುಕ್ತ ಮಾಡಿ ಯಾವುದೇ ಈ ಘಟನೆಗೆ ಈ ಒಂದು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸಲು ಅಂತ ನಿರಪರಾಧಿ ಅಂತೇಳಿ ಘೋಷಣೆ ಆಗಿದೆ. ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತಿನವರೆಗೂ ಅವರ ಒಂದು ಚಟುವಟಿಕೆ ನೋಡಿದ್ರೆ ಅವರು ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತದ್ದು ಆ ಒಂದು ಪಕ್ಷದ ಒಂದು ಗುರಿಯಾಗಿದೆ. ಯಾಕಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೇರವಾಗಿ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳನ್ನ ಎಷ್ಟೋ ಅವಮಾನಕಾರಿಯಾದಂತಹ ಶಬ್ದಗಳನ್ನು ಸಹ ಉಪಯೋಗ ಮಾಡಿದರು ನರೇಂದ್ರ ಮೋದಿ ಅವರನ್ನು. ಇವರು ಒಬ್ಬ ಮೋತ್ಕಾ ಸೌದಾಗರ ಅಂತ ಹೇಳಿದ್ರು. ಅಂದ್ರ ಹೆಣಗಳ ರಾಶಿಗಳ ಮೇಲೆ ಒಬ್ಬ ರಾಜಕಾರಣ ಮಾಡುವಂತ ವ್ಯಕ್ತಿ ಅಂತ ಹೇಳಿ. ಅಂದ್ರೆ ಇವರ ಕಾಂಗ್ರೆಸ್ಸಿನ ಮಾನಸಿಕತೆ ಭಾರತದ ಜೊತೆಗಿಲ್ಲ. ನಿನ್ನೆ ಪ್ರಧಾನಮಂತ್ರಿಗಳು ಹೇಳಿದಂಗೆ ಇವರು ಪಾಕಿಸ್ತಾನದ ಇವರ ರಿಮೋಟ್ ಕಂಟ್ರೋಲ್ ಕಾಂಗ್ರೆಸ್ನು ಪಾಕಿಸ್ತಾನದಲ್ಲಿ ಮಾತು ಹೇಳಿದಾರಲ್ಲ. ಆ ದೃಷ್ಟಿಯಿಂದ ಇವತ್ತು ನೋಡಿ ಸುಶೀಲ್ ಕುಮಾರ್ ಶಿಂದೆ ಅವರು ಏನೋ ಹಿಂದೂ ಟೆರರಿಸಂ ಅಂದಿದ್ದಕ್ಕೆ ಅವರ ರಾಜಕೀಯ ಅಂತ್ಯನೇ ಆಯ್ತು. ಹಂಗ ಕಾಂಗ್ರೆಸ್ನದು ಹಿಂದೂ ವಿರೋಧಿ ನೀತಿಯಿಂದಲೇ ದೇಶದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನ ಕಳ್ಕೋತಾ ಇದೆ. ಇವತ್ತು ಏನು ತೀರ್ಪು ಬಂದಿದೆ, ಕಾಂಗ್ರೆಸ್ನ ಒಂದು ಏನು ಅವರ ಏನದು ಸ್ಪೋಕ್ಸ್ ಪರ್ಸನ್ ಅದಾರಲ್ಲ, ಅವರು ಈ ದೇಶದ ಜನರ ಮುಂದೆ ಹೇಳ್ಬೇಕು. ಅಂದ್ರೆ ಹಿಂದೂಗಳು ಎಂದೂ ಭಯೋತ್ಪಾದಕನ ಒಪ್ಪಿದಂತರಲ್ಲ, ಅಂತ ಕೆಲಸ ಹಿಂದೂಗಳು ಎಂದೂ ಮಾಡಿಲ್ಲ. ಆದ್ರೆ ಜಗತ್ನಾಗ ಲಾಲ್ ಕೃಷ್ಣ ಅದ್ವಾನಿ ಅವರೊಂದು ಮಾತು ಹೇಳಿದ್ರು, ಎಲ್ಲಾ ಮುಸ್ಲಿಮರು ಭಯೋತ್ಪಾದಕರಲ್ಲ, ಆದರೆ ಎಲ್ಲಾ ಭಯೋತ್ಪಾದಕರು ಮುಸಲ್ಮಾನರತ್ತ ಹೇಳಿ. ಇವತ್ತಿದು ಸತ್ಯ ಆಗ್ತಾ ಇದೆ. ಇವತ್ತು ನ್ಯಾಯಾಲಯ ನಮ್ಮ ಏನು ಅವತ್ತಿನ ನಮ್ಮ ಅನೇಕ ಒಬ್ಬ ಮಾಜಿ ಸೈನಿಕ ಅಧಿಕಾರಿಗಳ ಮೇಲೂ ಸಹ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಸಹ ಅಪರಾಧಿ ಮಾಡಿದ್ರು. ಇದನ್ನು ಮುಕ್ತ ಆಗಿದ್ದಕ್ಕೆ ನಿಜಕ್ಕೂ ನಾನು ಕರ್ನಲ್ ಪುರೋಹಿತರನ್ನ ಅವ್ರನ್ನ ಪಾಪ ಒಬ್ಬ ದೇಶಕ್ಕೆ ಸೇವೆ ಮಾಡಿದಂತ ವ್ಯಕ್ತಿನೂ ಸಹ ಒಬ್ಬ ಆರೋಪಿ ಮಾಡಿದ್ರು. ಅದನ್ನೆಲ್ಲ ಮುಕ್ತ ಆಗಿದ್ದಕ್ಕೆ ನಿಜವಾಗಿಯೂ ಭಾರತದಲ್ಲಿ ಹಿಂದೂಗಳು ಭಯೋತ್ಪಾದಕರಲ್ಲ, ಹಿಂದೂಗಳು ಎಂದೂ ಭಯೋತ್ಪಾದನೆಯನ್ನ ಧರ್ಮಾಂಧತೆಯನ್ನು ಹೊಂದಿಲ್ಲ ಅನ್ನುವಂತ ತೀರ್ಪು ಬಂದಿದೆ ಅಂತೇಳಿ ಈ ತೀರ್ಪನ್ನ ನಾನು ಸ್ವಾಗತ ಬಯಸ್ತೇನೆ. ಈಗ ಕೆ.ಎನ್. ರಾಜನ್ ಅವರ ಮೇಲಿನ ಹನಿ ಟ್ರ್ಯಾಪ್ ಆರೋಪ ಇತ್ತಲ್ಲ ಸರ್, ಸಾಕಷ್ಟು ಚರ್ಚೆ ಮಾಡಿದ್ವಿ, ನೀವೆಲ್ಲ ಪ್ರಸ್ತಾಪ ಮಾಡಿದ್ರಿ. ಈಗ ಅದರಲ್ಲಿ ಸಾಕ್ಷಿಗಳಿಲ್ಲ, ಅವರು ಮಾಡಿರುವಂತಹ ಆರೋಪ ಸುಳ್ಳು ಅಂತ ಸಿಐಡಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್. ನೋಡಿ, ಸಿಐಡಿ ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ ನಲ್ಲಿ ಇರ್ತಾರೆ. ಸಿಎಂ ಅವ್ರು ಏನ್ ಹೇಳಿರ್ತಾರೆ ಹಂಗ ಕ್ಲೀನ್ ಚಿಟ್ ಕೊಟ್ಕೊತ ಹೋಗ್ತಾರೆ ಅವರು. ಕೆ.ಎನ್. ರಾಜಣ್ಣ ಅವರು ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ ಕೆ.ಎನ್. ರಾಜಣ್ಣ ಅವರೇ ಸ್ವಯಂ ಪ್ರೇರಿತವಾಗಿ ವಿಧಾನಸಭೆಯಲ್ಲಿ ಅವರು ತಮ್ಮ ಆದಂತಹ ಒಂದು ಘಟನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಇವತ್ತು ಇಲ್ಲ ತರ ಅಂದ್ರೆ ಕಾಂಗ್ರೆಸ್ ಪಕ್ಷದ ತಮ್ಮ ಒಳಗಿನ ಆಂತರಿಕ ಕಚ್ಚಾಟ ಏನಿದೆ ಅದನ್ನ ಬಹಿರಂಗ ಆಗ್ತದೆ ಅನ್ನುವಂಥ ಭಯದಿಂದ ಅವ್ರ ಸಿಒಡಿದಿಂದ ಅದನ್ನ ಯಾವುದೇ ಆರೋಪ ಇದು ಏನು ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ ಮುಚ್ಚು ಹಾಕುವ ಕೆಲಸ ಮಾಡಿದ್ದಾರೆ. ಇದು ಯಾವ ಸರ್ಕಾರ ಇದ್ರೂ ಇದು ನಡೀತದೆ.